ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಓದ್ತೀರಾ? ಲೂಕ 15:10 ಓದಿಕೊಳ್ಳೋಣ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಹಲ್ಲಿಯ ಪಶ್ಚಾತ್ತಾಪ ಪಡುವಾಗ, ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಾವು ನೋಡ್ತಾ ಇದ್ದೇವೆ ಏನಾಗುತ್ತಂತೆ, ಪರಲೋಕದಲ್ಲಿ ಸಂತೋಷ ಆಗುತ್ತೆ. ಯಾಕಂದ್ರೆ ತಪ್ಪಿ ಹೋಗಿರ್ತಕ್ಕಂಥ ವ್ಯಕ್ತಿ, ದೇವರಿಂದ ದೂರವಾಗಿರ್ತಕ್ಕಂಥ ವ್ಯಕ್ತಿ, ದೇವರಿಂದ ಸಂಪೂರ್ಣವಾಗಿ ತನ್ನ ಜೀವಿತವನ್ನ ನಾಶನದ ಕಡೆಗೆ ನಡೆಸಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನು ಯಾವಾಗ ದೇವರನ್ನ ತಿಳಿದುಕೊಳ್ತಾನೋ, ಯಾವಾಗ ದೇವರನ್ನ ಅರಿತುಕೊಳ್ತಾನೋ, ಯಾವಾಗ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾನೋ, ಬಂದಂಥ ಸಮಯದಲ್ಲಿ ಎರಡನೇದಾಗಿ ಪರಲೋಕದಲ್ಲಿ ಏನಾಗುತ್ತಂತ್ರಿ, ಸಂತೋಷ ಆಗುತ್ತೆ ದೇವದೂತರ ಮುಂದೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಸ್ವಾಮಿ ಅದಕ್ಕಾಗಿ ಒಂದು ಏನಂತ ಹೇಳ್ತಾ ಇದೆ, ಸಾಮ್ಯವನ್ನು ಹೇಳ್ತಾ ಇದ್ದಾರೆ. 3 ದೃಷ್ಟಾಂತಗಳನ್ನು ಅದರ ಕುರಿತಾಗಿ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಮೊದಲನೇದಾಗಿ ಅಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಕುರಿಮರಿ, ಎರಡನೇದಾಗಿ ಅಲ್ಲಿ ಕಳೆದು ಹೋಗಿರ್ತಕ್ಕಂಥ ಪಾವಲಿ, ಮೂರನೇದಾಗಿ ತಪ್ಪಿ ಹೋಗಿರ್ತಕ್ಕಂಥ ಮಗನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪಶ್ಚಾತ್ತಾಪದಿಂದ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಏನಾಗುತ್ತೆ, ಸಂತೋಷ ಆಗುತ್ತೆ. ಎಲ್ಲಿ ಸಂತೋಷ ಆಗುತ್ತಂತೆ? ಪರಲೋಕದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭೂಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಅನೇಕವಾಗಿರ್ತಕ್ಕಂಥ ಕ್ಷಣಿಕ ಸಂತೋಷಕ್ಕಾಗಿ ಅನೇಕವಾದಂಥ ಕಾರ್ಯಗಳನ್ನು ಮನುಷ್ಯರು ಏನು ಮಾಡಿದಾರೆ, ಕಂಡು ಹಿಡಿದಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಜೂಜಾಟ ಅಂದರೆ ಕೆಲವೊಬ್ಬರಿಗೆ ಬಹಳ ಸಂತೋಷ, ಇಸ್ಪೇಟ್ ಆಡೋದಂತಂದ್ರೆ ಕೆಲವರಿಗೆ ಬಹಳ ಸಂತೋಷ. ಕೆಲವೊಬ್ಬರಿಗೆ ಆ ಟೈಮ್ಗೆ ಧಾರಾವಾಹಿ, ಸೀರಿಯಲ್, ಸಿನಿಮಾ ಬಂದಂಥ ಸಮಯದಲ್ಲಿ ಅದು ಹಾಕಿದಾರೆ ಅಂತ ಅದು ನೋಡ್ಲಾರ್ದೇ ಇದ್ರೆ ಅವ್ರಿಗೆ ಸಂತೋಷ ಆಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕೆಲವೊಬ್ಬರು ಕೆಲವೊಂದು ಆಟಗಳಲ್ಲಿ ಸಂತೋಷ ಪಡ್ತಾರೆ, ಕೆಲವೊಬ್ಬರು ಕೆಲವೊಂದು ನಾಟಕಗಳಲ್ಲಿ ಸಂತೋಷ ಪಡ್ತಾರೆ, ಕೆಲವೊಬ್ಬರು ಕೆಲವೊಂದು ಏನಂತ ಹೇಳ್ತಾ ಇದ್ದೇವೆ, ಗೇಮ್ಸ್ಗಳನ್ನು ಆಡುವುದರಲ್ಲಿ ಸಂತೋಷ ಪಡ್ತಾರೆ. ಕ್ಷಣಿಕವಾದಂಥ ಅನೇಕ ಸಂತೋಷಗಳು ಲೋಕದಲ್ಲಿ ಉಂಟು. ಆದರೆ ಪರಲೋಕದ ಒಂದು ಸಂತೋಷ ಯಾವಾಗ ಆಗುತ್ತಂತಂದ್ರೆ, ದೇವದೂತರ ಮುಂದೆ ಸಂತೋಷ ಯಾವಾಗ ಆಗುತ್ತಂತಂದ್ರೆ, ಒಬ್ಬ ಪಾಪಿ ರಕ್ಷಣೆ ಮಾರ್ಗದ ಕಡೆಗೆ ಬರುವಾಗ, ಒಬ್ಬ ಪಾಪಿ ತನ್ನ ಪಾಪದ ಜೀವಿತವನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಅರಿತುಕೊಂಡು ತಿಳಿದುಕೊಂಡು ಆತನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಏನಾಗತ್ರಿ, ಪರಲೋಕದಲ್ಲಿ ಸಂತೋಷ ಆಗುತ್ತೆ. ಪ್ರಿಯರು, ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಗೆ 100 ಕುರಿಗಳು ಇರುವಾಗ ಆ ವ್ಯಕ್ತಿ ಕುರಿಯನ್ನು ಮೇಯಿಸುವುದಕ್ಕೋಸ್ಕರವಾಗಿ ಅಡವಿಗೆ ಹೋದಂಥ ಸಮಯದಲ್ಲಿ ಸಾಯಂಕಾಲವಾದಾಗ ತನ್ನ ಕುರಿಗಳನ್ನು ಹಟ್ಟಿಯಲ್ಲಿ ಬಂದು ತೆಗೆದುಕೊಂಡು ಒಳಗಡೆ ಬಿಡುವಂಥ ಸಮಯದಲ್ಲಿ ಆ ಕುರಿಗಳಲ್ಲಿ ಒಂದು ತಪ್ಪಿ ಹೋದಾಗ ಆ ಕುರುಬನು ಏನು ಮಾಡ್ತಾನಂತೆ, ಪುನಃ 99 ಕುರಿಗಳನ್ನು ಹಟ್ಟಿಯ ಬಳಿಯಲ್ಲಿ ಬಿಟ್ಟು ಒಂದು ಕುರಿಯನ್ನು ಹುಡುಕುವುದಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗ್ತಾನ್ರಿ, ಅಡವಿಗೆ ಹೋಗ್ತಾನೆ. ಪ್ರೇಯರ್, ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾನೆ? ಅಡವಿಗೆ ಹೋಗ್ತಾನೆ. ಯಾಕಂದ್ರೆ ಆ ಕುರಿ ತಪ್ಪಿಸಿಕೊಂಡಂತ ಒಂದು ಸ್ಥಿತಿಯಲ್ಲಿದೆ, ಆ ಕುರಿ ಅಪಾಯದಲ್ಲಿದೆ, ಆ ಕುರಿಗೆ ಭಯಂಕರವಾದಂಥ ಸ್ಥಿತಿ ಅನ್ನುವಂಥದ್ದು ಏರ್ಪಾಟು ಆಗ್ಲಿಕ್ಕಿದೆ. ಆ ಕುರಿ ಕುರುಬನಿಂದ ದೂರ ಹೋದಂಥ ಒಂದು ಸ್ಥಿತಿಯಲ್ಲಿದೆ. ಅದು ಯಾವ ರೀತಿಯಲ್ಲಿ ನಾಶನವಾಗುತ್ತೋ ಗೊತ್ತಿಲ್ಲ. ಅದು ಒಂದು ಅಡವಿಯಲ್ಲಿದೆ, ಕ್ರೂರವಾಗಿರ್ತಕ್ಕಂಥ ಮೃಗಗಳು ಅದನ್ನ ಏನ್ ಮಾಡ್ಬೋದು, ತಿನ್ನಬಹುದು. ಪ್ರಿಯರ್, ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬನ್ನು ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಏನು ಮಾಡ್ತಾ ಇದ್ದಾನೆ, ಆ ಒಂದು ಕತ್ತಲೆಯ ಸಮಯದಲ್ಲಿ ತನ್ನ ಕೋಲನ್ನು ಹಿಡಿದುಕೊಂಡು ನೇರವಾಗಿ ಏನು ಮಾಡ್ತಾ ಇದ್ದಾನೆ, ತನ್ನದೇ ಆದಂಥ ಭಾಷೆಯಲ್ಲಿ ಕಳೆದು ಹೋಗಿರ್ತಕ್ಕಂಥ ಆ ಕುರಿಯನ್ನು ಏನು ಮಾಡ್ತಾ ಇದ್ದಾನೆ, ಕೂಗುತ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಆ ಕುರಿ ಸಿಕ್ಕಾಗ ಆತನು ಆ ಒಂದು ಕುರಿಯನ್ನ ತನ್ನ ಹೆಗಲಿನ ಮೇಲೆ ಒತ್ತುಕೊಳ್ತಾ ಇದ್ದಾನೆ. ಆ ಕುರಿ ಒಂಟಿಗವಾಗಿ ಇರುವಂಥ ಸಮಯದಲ್ಲಿ ಅನೇಕ ಕ್ರೂರ ಮೃಗಗಳು ಏನು ಮಾಡಿದಾವೆ, ಅದಕ್ಕೆ ಹೊಂಚು ಹಾಕಿದಾವೆ. ತಿಂದು ಬಿಡಬೇಕೆನ್ನುವಂಥ ಒಂದು ಸಮಯ, ಹೊಂಚು ಹಾಕಿದಂಥ ಒಂದು ಸಮಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಕಡೆಯಿಂದ ಕುರುಬನು ಬರ್ತಾ ಇದ್ದಾರೆ, ಈ ಕಡೆಯಿಂದ ಕ್ರೂರ ಮೃಗಗಳು ಬರ್ತಾ ಇದ್ದಾವೆ. ಪ್ರೇಯರ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸೈತಾನನು ಮನುಷ್ಯರನ್ನ ಹಿಡಿದುಕೊಂಡು ಎಳೆದುಕೊಂಡು ಪಾತಾಳದ ಕಡೆಗೆ, ನಾಶನದ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ಸೈತಾನ ಇಷ್ಟಪಡ್ತಾ ಇದ್ರೆ, ದೇವರಾದರೂ ಮನುಷ್ಯರ ಬಳಿಗೆ ಹುಡುಕಿಕೊಂಡು ಬಂದು ಏನು ಮಾಡ್ತಾ ಇದ್ದಾನೆ, ಇವರನ್ನ ನನ್ನ ಬಳಿಗೆ ನಾನಿರುವಂಥ ಸ್ಥಳದಲ್ಲಿ ಇವರನ್ನ ಇರಿಸಬೇಕು, ಸಮಾಧಾನದ ಸ್ಥಳದಲ್ಲಿ ಇರಿಸಬೇಕು. ಇವರು ಸುಮ್ಮನೆ ಕತ್ತಲೆ ಕೋಣೆಗೆ ಹೋಗ್ತಾರೆ, ಇವರು ಸುಮ್ಮನೆ ಯಾತನೆ ಸ್ಥಳದ ಕಡೆಗೆ ಹೋಗ್ತಾರೆ, ಇವರು ಸುಮ್ಮನೆ ಸೈತಾನನ ಸುಳಿವಿನಲ್ಲಿ ಸಿಲುಕಿ ಹಾಕಿಕೊಳ್ತಾರೆ ಎಂಬುದಾಗಿ ನೆನೆಸಿ, ದೇವರು ಯಾರನ್ನೋ ಒಬ್ಬರನ್ನು ದೇವರು ಉಪಯೋಗ ಮಾಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯರನ್ನ ದೇವರು ಏನು ಮಾಡ್ತಾ ಇರ್ತಾನ್ರಿ, ತನ್ನ ಕಡೆಗೆ ನಡೆಸ್ತಾ ಇರ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಇದು ತಪ್ಪಿ ಹೋದಂಥ ಕುರಿ ಏನಾಗಿದೆ ಪ್ರಿಯರೇ, ಅಪಾಯದಲ್ಲಿದೆ. ಅಂತಹ ಸಮಯದಲ್ಲಿ
ಸಮಯದಲ್ಲಿ ಕುರುಬನು ಏನು ಮಾಡ್ತಾ ಇದ್ದಾನೆ, ಹೋಗಿ ಆ ಒಂದು ಅಪಾಯದಿಂದ ಕುರುಬನು ರಕ್ಷಿಸಿಕೊಂಡು ಆ ಕುರಿಯನ್ನು ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡು ಬಂದು ಅವನೇನು ಮಾಡ್ತಾ ಇದ್ದಾನೆ, ನೆರೆಹೊರೆಯರು ಎಲ್ಲರನ್ನ ಕೂಡಿಸಿ, ಸ್ನೇಹಿತರನ್ನ ಎಲ್ಲರನ್ನ ಕೂಡಿಸಿ, ತಪ್ಪಿ ಹೋಗಿರ್ತಕ್ಕಂಥ ಕಳೆದು ಹೋಗಿರ್ತಕ್ಕಂಥ ನನ್ನ ಕುರಿ ಸಿಕ್ಕಿತ್ತು, ನನ್ನ ಸಂಗಡ ಸಂತೋಷದಿಂದ ಇರ್ರಿ ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಅಪಾಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮನುಷ್ಯ, ನಾವು ನೋಡ್ತಾ ಇದ್ದೇವೆ ಯೂದನ ಪತ್ರಿಕೆಯಲ್ಲಿ ಹೇಳುತ್ತೆ ಹೆಂಗಂತಂದ್ರೆ, ಬೆಂಕಿಯ ಒಂದು ಸಮೀಪದಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ರಂತವ್ರು. ಹಲ್ಲೆಲೂಯಾ. ಆ ವಚನ ಓದಿಕೊಳ್ಳೋಣ ಒಂದ್ಸಾರಿ. ಯೂದನ ಪತ್ರಿಕೆ 23ನೇ ವಚನ. ಅವರನ್ನ ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ, ಕೆಲವರನ್ನ ಭಯಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನ ಅಸಹಿಸಿರಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದೆ. ಹೆಂಗಂತ್ರಿ, ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಬೇಕಂತೆ. ಅಂದ್ರೆ ಕೆಲವೊಬ್ಬರು ಅಂತಹ ಒಂದು ಸ್ಥಿತಿಯ ಕಡೆಗೆ ಜಾರಿ ಹೋದಂಥ ಸ್ಥಿತಿಯಲ್ಲಿ ಇರ್ತಾರೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ನಾವು ಯಾಕೆ ಪಶ್ಚಾತ್ತಾಪ ಪಡ್ಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ವಿ, ಪಾಪಗಳು ಅಳಿಸಲ್ಪಡುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಅಪೊಸ್ತಲರ ಕೃತ್ಯಗಳು 3:19-20 ಪ್ರಕಾರವಾಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಲ್ಲಿ ಸಂತೋಷ ಉಂಟಾಗುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಳೆದು ಹೋಗಿರ್ತಕ್ಕಂಥ ಪಾವಲಿ ಸಿಕ್ಕಿದಾದ ಮೇಲೆ ಆತ ಎಷ್ಟು ಸಂತೋಷ ಪಟ್ಲು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆಕೆಯ ತನ್ನ ಸಂತೋಷಕರವಾದಂಥ ವರ್ತಮಾನವನ್ನು ಅನೇಕರಿಗೆ ಆಕೆ ತಿಳಿಸ್ತಾ ಇದ್ದಾಳೆ. ಆ ವ್ಯಕ್ತಿ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿಯನ್ನು ಅನೇಕರಿಗೆ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ, ತಪ್ಪಿ ಹೋಗಿರ್ತಕ್ಕಂಥ ಮಗನು ಪುನಃ ಮನೆಗೆ ಬಂದಾಗ, ಬುದ್ಧಿ ಬಂದು ಮನೆಗೆ ಬಂದಾಗ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ತಂದೆ ಔತಣಕೂಟವನ್ನು ಏರ್ಪಾಟು ಮಾಡಿದ ಪ್ರೇಯರ್. ಹಲ್ಲೆಲೂಯಾ. ದೇವರಿಂದ ತಪ್ಪಿ ಹೋಗಿರ್ತಕ್ಕಂಥ ಮನುಷ್ಯ ಪಶ್ಚಾತ್ತಾಪ ಪಟ್ಟು ಸಂಪೂರ್ಣವಾಗಿ ತನ್ನ ತಪ್ಪುಗಳನ್ನು ತಿಳಿದುಕೊಂಡು ಸೃಷ್ಟಿಕರ್ತನಾದಂಥ ದೇವರ ಸಮೀಪದಲ್ಲಿ ಹತ್ತಿರಕ್ಕೆ ಬರುವಾಗ, ತನ್ನ ಪಾಪಗಳನ್ನು ಗುರುತಿಸಿಕೊಂಡು ಹತ್ತಿರಕ್ಕೆ ಬರುವಾಗ, ದೇವರ ರಕ್ತದಲ್ಲಿ ತೊಳೆಯಲ್ಪಡುವಂಥ ಸಮಯದಲ್ಲಿ ಆ ವ್ಯಕ್ತಿ ಏನಾಗ್ತಾನ್ರಿ, ಸಂಪೂರ್ಣವಾಗಿ ನೀತಿವಂತನಾಗಿ ಬದಲಾವಣೆ ಆಗ್ತಾನೆ. 3ನೇ ಅಧ್ಯಾಯ ನಾವು ನೋಡ್ತಾ ಇದ್ದೇವೆ, ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ. ದೇವರಿಂದ ದೊರಕುವ ನೀತಿ ಯಾವುದಂದ್ರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ಕೂಡ ಅದು ಸಿಗುವಂಥದ್ದಾಗಿದೆ. ಯಾವುದ್ರಿ? ಯೇಸು ಕ್ರಿಸ್ತನನ್ನು ನಂಬುವಾಗ ನೀತಿ ಎನ್ನುವಂಥದ್ದು ಮನುಷ್ಯನಲ್ಲಿ ಪ್ರವೇಶವಾಗುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಪಾಪಗಳು ಅಳಿಸಲ್ಪಡಬೇಕಾದ್ರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಎರಡನೆಯದಾಗಿ ಪರಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು.